ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವನಿತಾಸ್ ಕಿಚನ್ಗೆ ನಿಮಗೆ ಸ್ವಾಗತ. ನಾವು ಇವತ್ತು ಹಲಸಿನಕಾಯಿ ಹುಳಿನ ಮಾಡೋಣ ಬನ್ನಿ. ಒಳ್ಳೆ ಬೆಳೆದಿರೋ ಹಲಸಿನಕಾಯಿನ ತಗೊಳ್ಳಿ. ಆಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಆಮೇಲೆ ಹಲಸಿನಕಾಯಲ್ಲಿ ಬೇಳೆ ಇರುತ್ತಲ್ಲ, ಅದನ್ನು ಸಹ ನೀವು ತಗೊಳ್ಳಿ. ಅದು ರುಚಿ ಕೊಡುತ್ತೆ, ತಿನ್ಬೋದು ಅದನ್ನು. ನೋಡಿ ಈ ಥರ ಇದನ್ನ ಕಟ್ ಮಾಡ್ಕೊಳ್ಳಿ. ಈಗ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಮಾವಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ಹಲಸಿನಕಾಯಿ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನ ಹಾಕ್ಕೊಳ್ಳಿ. ಈ ಥರ ಹಲಸಿನಕಾಯಿನ ತೊಳ್ಕೊಂಡು ಈ ಥರ ಹಾಕ್ಕೊಳ್ಬೇಕು. ಈಗ ಸೀಸನ್ ಅಲ್ವಾ, ಅದಕ್ಕೆ ನೀವು ಇದನ್ನ ಮಾಡ್ಕೊಳ್ಬಹುದು. ಇದು ನಮ್ಮ ಮಲೆನಾಡು ಸ್ಪೆಷಲ್ ಹಲಸಿನಕಾಯಿ ಹುಳಿ. ಇದಕ್ಕೆ ನೀವು ನೀರನ್ನ ಸೇರಿಸ್ಕೊಳ್ಳಿ ಈ ಥರ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅರಿಶಿನ ಪುಡಿ. ನೋಡಿ ಈ ಥರ. ಈಗ ಇದಕ್ಕೆ ಮತ್ತೆ 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳೋಣ. ಕುಕ್ಕರಲ್ಲಿ 3 ವಿಸಲ್ಸ್ ಹಾಕ್ಕೊಳ್ಳಿ, ಚೆನ್ನಾಗಿ ಆಗುತ್ತೆ. 1 ಬೌಲಲ್ಲಿ 2 ಸ್ಪೂನ್ ಸಾಸಿವೆ ಕಾಳು ಮತ್ತು 2 ಸ್ಪೂನ್ ಕೊತ್ತಂಬರಿ ಬೀಜನ ಹಾಕ್ಕೊಳ್ಳಿ. ನೋಡಿ ಈ ಥರ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮೆಣಸು, ಆಮೇಲೆ ಸ್ವಲ್ಪ ಒಂದು ಕಾಯಿನ ತುರಿದಿಟ್ಕೊಳ್ಳಿ. ಇದನ್ನ ನಾವು ಒಂದು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ ಏನೇನು ಹಾಕ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ ಆ ಮಿಕ್ಸರ್ಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮ್ಮ ಹಲಸಿನಕಾಯಿ. ಯಾವುದು ನಾವು 3 ಸೀಟಿ ಹೊಡೆಸಿದ್ವಲ್ಲ ಅದು. ಸ್ವಲ್ಪ ನೀರನ್ನ ಸಹ ಅದಕ್ಕೆ ಹಾಕ್ಕೊಳ್ಳಿ. ಮಿಕ್ಸರಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಅದು ಪೇಸ್ಟ್ ಆಗಬೇಕು. ಹಲಸಿನಕಾಯಿ ಹುಳಿಗೆ ಸೊಳೆ ಬೇಯಿಸ್ಕೊಂಡಿದ್ವಲ್ಲ, ನೋಡಿ ಈ ಥರ ಕಾಣಿಸ್ತಾ ಇದೆ ಅದು. ಈಗ ನೋಡಿ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ಈಗ ನಾವು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೋಡಿ ಈ ಥರ ಆಗಬೇಕು ಅದು. ಈಗ ನಾವು ಅದು ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಈ ಥರ ಆಗಿರುತ್ತೆ. ಅದನ್ನ ನಾವು ಹಲಸಿನಕಾಯಿ ಇತ್ತಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಹಲಸಿನಕಾಯಿ ಚೆನ್ನಾಗಿ ಬೆಂದಿರಬೇಕು, ಓಕೆನಾ? ನೋಡಿ ಈ ಥರ ಹಾಕ್ಕೊಳ್ಳೋಣ. ಬೆಣ್ಣೆ ತೆಗೆದಿರೋ ಮಜ್ಜಿಗೆನ ಹಾಕ್ಕೊಳ್ಳೋಣ. ಬೆಣ್ಣೆ ತೆಗೆದಿರೋ ಮಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನೀವು ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನಾವು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ ರುಚಿಗೋಸ್ಕರ. ನಿಮಗೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬಹುದು, ಇಲ್ಲ ಅಂದರೆ ಅದನ್ನ ಸ್ಕಿಪ್ ಸಹ ಮಾಡಬಹುದು. ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾವು ಮತ್ತಷ್ಟು ಮಜ್ಜಿಗೆನ ಸೇರಿಸ್ಕೊಂಡು ಕುದಿಸ್ಕೊಳ್ಳೋಣ. ನೋಡಿ ಫ್ಲೇಮು ಮೀಡಿಯಮಲ್ಲಿರಲಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸ್ವಲ್ಪ ಹೊತ್ತು. ಈಗ ನಾವು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಈ ಥರ. ನೋಡಿ ಅದು ಟೇಸ್ಟ್ ಸಹ ಕೊಡುತ್ತೆ. ಈಗ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದು ಫುಲ್ಲು ಕುದಿಬೇಕು ಹಲಸಿನಕಾಯಿ ಹುಳಿ. ಅಷ್ಟೊತ್ತು ನೀವು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಅದನ್ನ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಈ ಥರ ಕುದೀತಾ ಇರಬೇಕು. ಕುದಾದ್ಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಬಹುದು. ಬಿಸಿ ಬಿಸಿ ಅನ್ನದ ಜೊತೆ ಹಲಸಿನಕಾಯಿ ಮಜ್ಜಿಗೆ ಹುಳಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಗ ಹಲಸಿನಕಾಯಿ ಸೀಸನ್ ಸಹ ನೀವು ಇದನ್ನ ಮಾಡ್ಕೊಳ್ಬಹುದು ಮನೆಯಲ್ಲೇ. ಈಸಿ ರೆಸಿಪಿ ಸಹ ಇದು. ಸಾರು ಬದಲಿಗೆ ನೀವು ಇದನ್ನ ಮಾಡ್ಕೊಳ್ಬಹುದು. ಸಖತ್ತಾಗಿತ್ತು, ಸೂಪರಾಗಿತ್ತು. ನೀವು ಇದನ್ನ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಸಹ ಮಾಡಿ. ನೋಡಿ ಇಷ್ಟ ಆಗಿತ್ತು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.